ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ವಿರೋಧ ಪಕ್ಷದಲ್ಲಿ ನಾಯಕರು ಯಾರೇ ಇದ್ರೂ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರನ್ನ ಟಾರ್ಗೆಟ್ ಮಾಡಿ ಅವರನ್ನ ಕ್ರಿಮಿನಲ್ ಕೇಸ್ಗಳಲ್ಲಿ ಫಿಟ್ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದು ರಾಜಕೀಯ ಪಕ್ಷಗಳಿಗಾಗಲಿ ಅಥವಾ ಒಂದು ಸರ್ಕಾರಕ್ಕಾಗಲಿ ಇದು ಒಂದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನು ಮಾತನ್ನು ಹೇಳ್ತೇನೆ. ರಾಜಕೀಯ ವೈಷಮ್ಯ ದ್ವೇಷಗಳಿದ್ರೆ ಅದು ರಾಜಕೀಯವಾಗಿಯೇ ಬಳಕೆ ಮಾಡಬೇಕು, ತೀರಿಸಬೇಕು. ಆದರೆ ಅದನ್ನು ಇವರು ಒಂದು ಟಾರ್ಗೆಟ್ ಪೊಲಿಟಿಕ್ಸ್ ಮಾಡಿ ಅವರ ನಾಯಕತ್ವಕ್ಕೆ ಧಕ್ಕೆ ತಂದು ಸಮಾಜದಲ್ಲಿ ಅವರನ್ನ ತೇಜೋವಧೆ ಮಾಡತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಿದೆ. ಅದಕ್ಕೆ ಈ ಕಾಂಗ್ರೆಸ್ ಸಂಸ್ಕೃತಿಯನ್ನ ಈಗ ಅವರು ಬಹಳ ಚೆನ್ನಾಗಿ ಬಳಕೆ ಮಾಡ್ತಾ ಇದ್ದಾರೆ. ಇದು ಯಾರನ್ನೇ ಆಗಲಿ ತೇಜೋವಧೆ ಮಾಡತಕ್ಕಂಥದ್ದು ಸರಿಯಲ್ಲ. ನಮ್ಮ ಸರ್ಕಾರ ಇರುವಾಗಲೂ ಕೂಡ ನಾವು ಯಾರನ್ನೂ ಈ ರೀತಿ ಟಾರ್ಗೆಟ್ ಮಾಡಲೇ ಇಲ್ಲ. ಹಲವು ಸಂದರ್ಭಗಳಲ್ಲಿ ತಪ್ಪುಗಳು ಆದಾಗಲೂ ಕೂಡ ಕಾಂಗ್ರೆಸ್ನವರು ತಪ್ಪುಗಳು ಮಾಡಿದ್ರು ಕೂಡ ನಾವು ಕರುಣೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಇಲ್ಲಿ ತಪ್ಪೇ ಮಾಡದೇ ಇದ್ರೂ ಕೂಡ ಅವರನ್ನ ತೇಜೋವಧೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಅದಕ್ಕೆ ನಾನು ಬಹಳ ಸಾರಿ ಹೇಳ್ತೇನೆ, 82-83ರಿಂದ ನಾನು ಸಿದ್ದರಾಮಯ್ಯನವರನ್ನ ಬಲ್ಲೆ. ಅವರು ಹಳೆ ಸಿದ್ದರಾಮಯ್ಯ ಅಲ್ಲ, ಈಗ ಹೊಸ ಸಿದ್ದರಾಮಯ್ಯ ಅವರಾಗಿದ್ದಾರೆ. ಟನ್ಗಟ್ಲೆ ಸುಳ್ಳು ಹೇಳ್ತಾರೆ. ಕಾಂಗ್ರೆಸ್ ಸಂಸ್ಕೃತಿಗೆ ಹೊಂದಿಕೊಂಡಿದ್ದಾರೆ. ಮೊದಲು ಕಾಂಗ್ರೆಸ್ ಸಂಸ್ಕೃತಿ ಅವರಿಗೆ ಇಷ್ಟವಾಗದೇ ಇರತಕ್ಕಂಥ ಸಂಸ್ಕೃತಿ ಆಗಿತ್ತು. ಕಾಂಗ್ರೆಸ್ ಅಂದ್ರೆ ಹಿಗ್ಗಾಮುಗ್ಗ ಬೈತಿದ್ರು. ಈಗ ಬಹಳ ಚೆನ್ನಾಗಿ ಕಾಂಗ್ರೆಸ್ ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡು ಸುಳ್ಳು ಹೇಳ್ತಾರೆ, ವಂಚನೆನೂ ಮಾಡ್ತಾರೆ, ಮೋಸನೂ ಮಾಡ್ತಾರೆ, ಭ್ರಷ್ಟಾಚಾರವನ್ನು ಮಾಡ್ತಾರೆ. ಈಗ ತನ್ನವರನ್ನೇ ಟಾರ್ಗೆಟ್ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ.